ಸ್ನೇಹಿತರೆ, ಇದು ಬಂದು ನಾಟಿ ಸ್ಟೈಲ್ ಮಾಡಿರುವಂತ ಬಿರಿಯಾನಿ 5 ಪಾತ್ರೆಯಲ್ಲಿ ಮಾಡಿದ್ದಾರೆ. ಹಾಗೇನೆ ಚಿಲ್ಲಿ ಚಿಕನ್ 3 ಪಾತ್ರೆಯಲ್ಲಿ ಮಾಡಿರುವಂತದ್ದು 3,500 ಜನಕ್ಕೆ. ಮಟನ್ ಕುರ್ಮಾ ಸುರಿತಾ ಇರೋಂತ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ತಲೆಕಾಲು ಮಾಂಸ ಅಂತ 3,500 ಜನಕ್ಕೆ ಮಾಡಿರುವಂತದ್ದು ಎಲ್ಲವೂ ಕೂಡ ಒಂದು ನಾಟಿ ಸ್ಟೈಲ್ ಅಲ್ಲಿ ಹಾಗೆ ಸೌದೆ ಒಲೆಯಲ್ಲಿ ಮಾಡಿರುವಂತದ್ದು. ಸರ್ ಏನ್ ಮಾಡ್ತಾ ಇದ್ದು ಮಟನ್ ಬಿರಿಯಾನಿ ಇದು ಬಂದು ಬೋಟಿ ಗೋಜ್ಗೆ ಬ್ಲಡ್ ನ ಕಟ್ ಮಾಡ್ತಾ ಇರುವಂತದ್ದು ಮುದ್ದೆಗಂತ ಸೂಪರ್ ಆಗಿರ್ತದೆ. ಸ್ನೇಹಿತರೆ, ಇನ್ನೇ ತಡ ಈಗ ಎಲ್ಲ ಐಟಮ್ ಯಾವ ತರ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ನೋಡಿ. ತುಂಬಾ ಚೆನ್ನಾಗಿರ್ತದೆ. ಹಾಗೇನೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಮ್ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ನಾನು ಆಲ್ರೆಡಿ ಏನ್ ಹೇಳಿದೆ, ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 5 ಕಡೆ ಮಾಡ್ತಾ ಇರುವಂತದ್ದು. ಸೊ ಈಗ ಆಲ್ರೆಡಿ 2-3 ಕಡೆ ಬಿರಿಯಾನಿ ಆಗಿದೆ, ಇನ್ನೊಂದು ಕಡೆ ಮಾಡ್ತಾ ಇರುವಂತದ್ದು. ಹಾಗೇನೆ ಇದು ಒಂದು ಬೋಟಿ ಗೊಜ್ಜು ರೆಡಿ ಮಾಡ್ತಾ ಇರುವಂತದ್ದು. ಸೊ ಬೋಟಿ ಗೊಜ್ಜು ಬಂದು ಒಂದೇ ಕಡೆ ಮಾಡ್ತಾ ಇದ್ದಾರೆ. ಹಾಗೇನೆ ಮಟನ್ ಕುರ್ಮಾ ಬಂದು 3 ಕಡೆ ಮಾಡ್ತಾ ಇರುವಂತದ್ದು. ಸೊ 3,500 ಜನಕ್ಕೆ ಒಂದೇ ಕಡೆ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು 3 ಕಡೆ ಮಾಡ್ತಾ ಇದ್ದಾರೆ. ಈ ಒಂದು ಬೋಟಿ ಗೊಜ್ಜು ಮತ್ತೆ ಏನು ಮಟನ್ ಕುರ್ಮಾ ಆಲ್ರೆಡಿ ಈಗ 3 ಕಡೆ ಮಾಡಿರೋದ್ರಿಂದ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಈಗ ಬಡಿಸ್ಲಿಕ್ಕೆ ತಗೊಂಡೋಗ್ತಾ ಇರುವಂತದ್ದು. ಸೊ ನೋಡಿ ಯಾವ ತರ ಒಂದು ಮಟನ್ ಸೂಪರ್ ಆಗಿದೆ ಅಂತ. ಹಾಗೇನೆ ಇದು ಬಂದು ಏನೋ ಒಂದು ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ತಾ ಇರುವಂತದ್ದು. ನೋಡಿ ಚಿಲ್ಲಿ ಚಿಕನ್ಗೆ ಹಾಕ್ತಾ ಇರುವಂತದ್ದು. ಇದು ಬಂದು ಮಟನ್ ಬಿರಿಯಾನಿ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದನ್ನ ಈಗ ಟ್ರಾಲಿ ಮುಖಾಂತರ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಇದು ಬಂದು ಬೋಟಿ ಗೊಜ್ಜಿಗೆ ಏನು ಬ್ಲಡ್ ನ ಕಟ್ ಮಾಡ್ತಾ ಇರುವಂತದ್ದು. ಸೊ ಬ್ಲಡ್ ಹಾಕೋದ್ರಂತೂ ಬೋಟಿ ಗೊಜ್ಜು ಸೂಪರ್ ಇರ್ತದೆ. ತಲೆಕಾಲು ಮಾಂಸ ಮತ್ತೆ ಬೋಟಿ ಗೊಜ್ಜುಗೆ ಮತ್ತೆ ಇದು ಬ್ಲಡ್ ಎಲ್ಲ ಸೂಪರ್ ಇರ್ತದೆ. ಹಾಗಾಗಿ ಈಗ ಆ ಬ್ಲಡ್ ನ ಹಾಕ್ತಾ ಇರುವಂತದ್ದು. ಈಗೇನು ಒಂದು ಬೋಟಿ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಈಗ ಬೋಟಿ ಗೊಜ್ಜುಗೆ ಒಂದು ಬ್ಲಡ್ ನ ಹಾಕ್ತಾ ಇರುವಂತದ್ದು, ಕಟ್ ಮಾಡಿ ಹಾಕ್ತಾರೆ. ಸೊ ನೋಡಿ ಏನು ಫ್ಲೇವರ್ ಕೂಡ ತುಂಬಾ ಸೂಪರ್ ಆಗಿ ಬರ್ತಾ ಇದೆ, ಯಾಕೆಂದ್ರೆ ಇದನ್ನು ಕೂಡ ಸೌದೆಯಲ್ಲಿ ಮಾಡಿರುವಂತದ್ದು. ಹಾಗೇನೆ ಇದು ಒಂದು ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಇದನ್ನ ಬಡಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇರುವಂತದ್ದು. ಸೊ 4ರಿಂದ 5 ಜನ ಸೇರ್ಕೊಂಡು ತಗೊಂಡು ಈಗ ಬಡಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇರುವಂತದ್ದು. ಚಿಲ್ಲಿ ಚಿಕನ್ ಅಂತೂ ಏನೋ ಒಂದು ಚಿಲ್ಲಿನ ಅವರು ಆ ದೊಣ್ಣೆ ಮುಖಾಂತರ ಜಜ್ಜಿ ಹಾಕಿ ಒಳ್ಳೆ ಸೂಪರ್ ಆಗಿ ಮಾಡಿರುವಂತದ್ದು ತಗೊಂಡು ಹೋಗ್ತಾ ಇರುವಂತದ್ದು. ಸೊ ನೋಡಿ ಯಾವ ತರ ಒಂದು ಬೋಟಿ ಎಲ್ಲ ಯಾವ ತರ ಒಂದು ಸೌದೆಯಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಅನ್ಬಿಟ್ಟು. ಸೊ ಈಗ ಬಡಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಮಟನ್ ರೆಡ್ ಮಟನ್ ಅಂತ ಮಾಡಿದ್ದಾರೆ, ಮಟನ್ ಕುರ್ಮಾ. ಸೊ ರೆಡ್ ಮಟನ್ ಅಂತ ಮಾಡಿರುವಂತದ್ದು. ಸೊ ಏನು ಒಂದು 2 ಪಾತ್ರೆಯಲ್ಲಿ ಮಾಡಿದ್ದಾರೆ. ಹಾಗೇನೆ ಸುರಿತಾ ಇರುವಂತದ್ದು. ಹಾಗೆ ಒಂದು ಕಡೆ ಇವರೆಲ್ಲರೂ ಕೂಡ ಏನೋ ಒಂದು ಪೈನಾಪಲ್ ಸಾಲಡ್ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಈ ಒಂದು ಪೈನಾಪಲ್ ಸಾಲಡ್ ಅಲ್ಲಿ ಕ್ಯಾರೆಟ್ ಪೈನಾಪಲ್ ಎಲ್ಲ ಬರ್ತದೆ. ಹಾಗೇನೆ ಇದು ಬಂದು ತಲೆಕಾಲು ಮಾಂಸ ರೆಡಿ ಆಗಿರುವಂತದ್ದು 3,500 ಜನಕ್ಕೆ. ಸರ್ ಏನ್ ಮಾಡ್ತಾ ಇದ್ದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಟೋಟಲ್ ಎಷ್ಟು ಕಡೆ ಮಾಡಿದೀರಾ? ಟೋಟಲ್ 5 ಪಾತ್ರೆ ಮಾಡಿದ್ದೀವಿ. 5 ಪಾತ್ರೆ ಮಾಡಿದೀರಾ, 3,000 ಜನಕ್ಕೆ ಊಟ. ಓಕೆ ನೋಡಿ ಸ್ನೇಹಿತರೆ, ಮಟನ್ ಬಿರಿಯಾನಿ ಅಂತಂದ್ರೆ ಈ ತರ ಒಂದು ಸೌದೆ ಒಲೆಯಲ್ಲಿ ಮಾಡಿ ಆ ಒಂದು ಕೆಂಡವನ್ನ ಮೇಲ್ಗಡೆ ಒಂದು ಪ್ಲೇಟ್ ಅಲ್ಲಿ ದಮ್ಮಿಕ್ಕುದ್ರೇನೆ ಆ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರ್ತದೆ. ಸೊ ಹಾಗಾಗಿ ಇವರು ಏನೋ ಒಂದು ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂತದ್ದು. ಸೊ ನೋಡಿ ಪೀಸುಗಳು ಕೂಡ ಒಳ್ಳೆ ಮಟನ್ ಪೀಸು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೇನೆ ಗ್ರೀನ್ ಕಲರ್ ಆಗಿ ಮಾಡಿರುವಂತದ್ದು, ಯಾವುದೇ ರೀತಿ ಒಂದು ಕಲರ್ನ ಹಾಕ್ತಾನೆ ಸೊಪ್ಪುಗಳಲ್ಲಿ ಒಂದು ಕಲರ್ನ ಬರ್ಸಿರುವಂತದ್ದು. ಇದು ನೋಡಿ ಆಲ್ರೆಡಿ ಈಗ ರೆಡಿ ಆಗಿದೆ. ಏನು ದಮ್ ಹೊಡ್ತಿ ಈಗ ಬಡಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಟಿರುವಂತದ್ದು. ನೋಡಿ ಯಾವ ತರ ಒಂದು ಸೂಪರ್ ಆಗಿ ಬಂದಿದೆ ಅನ್ಬಿಟ್ಟು. ನೋಡಿ ಸ್ನೇಹಿತರೆ, ಇದು ಬಂದು ಮಟನ್ ಬಿರಿಯಾನಿ ಮಾಡ್ತಾ ಇರುವಂತದ್ದು. ಸೊ ಈಗ ಆಲ್ರೆಡಿ 5 ಕಡೆ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ದಮ್ ಹೊಡೆದು ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಪೀಸು ಕೂಡ ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ಸೊ ನೋಡಿ ಎಲ್ಲವೀಗ ನಾಟಿ ಸ್ಟೈಲಲ್ಲೇ ಮಾಡಿರುವಂತದ್ದು. ನಾಟಿ ಮಟನ್ ಸಾರಿ ಸರ್ ಬಂದು ನಾಟಿ ಮಟನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಒಂದು ತಮ್ಮರ ಒಂದು ಬೀಗರು ಊಟದ ಫಂಕ್ಷನ್ ಆಗಿ ಮಾಡ್ತಾ ಇರುವಂತದ್ದು ಇದು. ಸೊ ಇಲ್ಲೊಂದ್ ಕಡೆ ಮಾಡಿದ್ದಾರೆ, ಹಾಗೆ ಇಲ್ಲೆಲ್ಲ ಮಾಡಿದ್ರು. ಸೊ ಇದೆಲ್ಲ ನಾನು ಎಲ್ಲೇ ತಿಳ್ಕೊಡ್ತೀನಿ. ಹಾಗೇನೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು ನೀವು, ಅದೇ ಇನ್ನೂ ಕೂಡ ಬಂದು ಇಲ್ಲಿ ದಮ್ಮಿಕ್ಕಿರುವಂತದ್ದು. ನೋಡಿ ಸ್ನೇಹಿತರೆ, ಇದು ಒಂದು 5ನೇ ಪಾತ್ರೆ. ಇದು ಈಗ ದಮ್ಮಿಕ್ಕಿದ್ದಾರೆ. ಯಾವ ತರ ಒಂದು ದಮ್ ಹೊಡಿತಾರೆ ಅಂದ್ಬಿಟ್ಟು ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ಎಲ್ಲವನ್ನು ಈಗ ಸೌದೆ ಒಲೆಯಲ್ಲಿ ಮಾಡ್ತಿರೋದು ಅಂತದ್ದು. ನೋಡಿ ಗ್ಯಾಸ್ ಇಲ್ಲ, ಸೌದೆ ಒಲೆಯಲ್ಲೇ ಮಾಡ್ತಾ ಇರೋದು. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಸರ್. ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರೋದು. ಓಕೆ, ಮರಿಯೆಲ್ಲ ನಾಟಿನೇ. ಓಕೆ ಬನ್ನಿ ಸರ್, ಇದೇನು ಹೇಳಿ ಸರ್ ಇದು? ತಲೆಕಾಲ್ದು ಫ್ರೈ ಮಾಡಿರೋದು. ಇದೇ ಸಪರೇಟ್ ಆಗಿ ಮಾಡಿದಿರಲ್ಲ? ಇದು ಸಪರೇಟ್ ಆಗಿ ಮಾಡಿರೋದಂದ್ರೆ ಅದೆಲ್ಲ ರುಚಿಯಿಂದ ನಾಟಿ ಮರಿ ಇರೋದ್ರಿಂದ ಅದು ಸಪರೇಟ್ ಆಗಿ ಮಾಡಿದೀವಿ. ಓಕೆ ಹೌದು. ಇದು ಏನು 3,000 ಜನಕ್ಕೆಲ್ಲ? ಇದು 3,000 ಜನಕ್ಕೆ ಎಲ್ಲ ಅಡಿಗೆ. ಓಕೆ ನೋಡಿ ಸ್ನೇಹಿತರೆ, ರೆಡಿ ಆಗಿರುವಂತ ಒಂದು ಬಿರಿಯಾನಿನ ಈಗ ತಗೊಂಡು ಹೋಗ್ತಾ ಇರುವಂತದ್ದು, ಬಡಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇರುವಂತದ್ದು. ಸೊ ಎಲ್ಲಾ ಕಡೆ 3-4 ಕಡೆ ಮಾಡಿರೋದ್ರಿಂದ ಏನೇನು ಒಂದೊಂದು ಕಡೆ ಆದಂಗೆನೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಒಂದೊಂದು ಕಡೆ ಒಂದೊಂದು ಕಂಪ್ಲೀಟ್ ಆದಂಗೆನೆ
ಏನೋ ಒಂದು ಬೇಸನ್ಗಳಲ್ಲಿ ತಗೊಂಡೋಗಿ ಬಡಿಸ್ಲಿಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೋತಾ ಇರುವಂಥದ್ದು ಇದು. ಹಾಗೇನೆ ಜಾಸ್ತಿ ಜನ ಎತ್ತಕ್ಕಾಗಲಿಲ್ಲ ಅಂತಂದ್ರೂ ಟ್ರಾಲಿ ಮುಖಾಂತರ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದು ಒಂದು ಇನ್ನು ಅಂಜಲ್ ಫಿಶ್ ಈಗ ತವಾ ಫ್ರೈ ಮಾಡಿ ಮಾಡ್ತಾ ಇರೋಂಥದ್ದು. ನೋಡ್ತಾ ಇರ್ಬೋದು ನೀವು. ಎಲ್ಲ ಮಸಾಲೆ ಹಾಕಿ ಈಗ ರೆಡಿ ಮಾಡ್ತಾರೆ. ನೋಡಿ, ಈಗ ಮಸಾಲ ಹಾಕಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಮಸಾಲಾನ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರೋಂಥದ್ದು. ಸೊ ಎಷ್ಟು ಅವರ್ ಈ ಥರ ಇರ್ಬೇಕು ಸರ್ ಇದು? ಮ್ಯಾರಿನೇಟ್ ಮಾಡಿದ್ದು ಎಷ್ಟು ಅವರ್ ಇರಬೇಕಿದು? ಹಾಂ, ಹಾಫ್ ಆನ್ ಅವರು. ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಿ ಈ ಥರ ಇಡ್ತಾ ಇದ್ದಾರೆ. ಇದು ರೆಡಿ ಆಗಿದೆ ಎಲ್ಲ. ನೋಡಿ ಸ್ನೇಹಿತರೆ, ಆಂಜಲ್ ಫಿಶ್ದು ಎಷ್ಟು ಕಡೆ ಇವರು ಮಸಾಲ ಹಾಕ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಮ್ಯಾರಿನೇಟ್ ಮಾಡಿಟ್ರೆ ಆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವರು ತವಾ ಫ್ರೈಗೆ ಮಾಡ್ತಾ ಇರುವಂಥದ್ದು. ನೋಡಿ ಎಷ್ಟು ಜನ ಸೇರ್ಕೊಂಡು ಮಸಾಲ ಹಾಕ್ತಾ ಇದ್ದಾರೆ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಇದು ಆಂಜಲ್ ಫಿಶ್ ತವಾ ಫ್ರೈ ಮಾಡ್ತಾ ಇರುವಂಥದ್ದು. ಸೊ ನೋಡಿ, ಈಗೆಲ್ಲ ಈಗ ರೆಡಿ ಮಾಡಿದ್ದಾರೆ. ಮಸಾಲ ಹಾಕಿ ಏನು ಮ್ಯಾರಿನೇಟ್ ರೆಡಿ ಮಾಡಿದ್ರು, ಸೊ ಈಗ ತವಾದ ಮೇಲೆ ಈಗ ನೀಟಾಗಿ ಫ್ರೈ ಮಾಡ್ತಾ ಇರುವಂಥದ್ದು. ಎಷ್ಟು ನಿಮಿಷ ಬೇಯಿಸ್ಬೇಕು ಸರ್? ಈಗ 15 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೆಂದಾಗ್ಬಿಡುತ್ತೆ. ಓಕೆ, 10ರಿಂದ 15 ನಿಮಿಷ ಬೇಯಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಇದು ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಟಿರುವಂಥದ್ದು ಇದು. ಹಾಗೇನೆ ಇದು ಬಂದು ಇಡ್ಲಿಗೆ ರೆಡಿ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ನೀವು. ಸೊ ಮಲ್ಲಿಗೆ ಇಡ್ಲಿ ಅಂತ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬ ಒಳ್ಳೆ ಥರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ, ಮಲ್ಲಿಗೆ ಇಡ್ಲಿ ರೆಡಿ ಮಾಡಿರುವಂಥದ್ದು. ಇದು ಬಂದು ಬೋಟಿ ಗೊಜ್ಜಿಗೆ ಮುದ್ದೆನ ರೆಡಿ ಮಾಡ್ತಾ ಇರುವಂಥದ್ದು. ಏನಷ್ಟು ಐಟಮ್ ಮಾಡಿದ್ರು ಕೂಡ ಮುದ್ದೆ ಅಂತೂ ಇರಲೇಬೇಕು, ಹಾಗಾಗಿ ಮುದ್ದೆ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಸೇರ್ಕೊಂಡು ಈ ಒಂದು ಫಂಕ್ಷನ್ಗೆ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ 3,500 ಜನಕ್ಕೆ ಬೀಗ್ರೂಟ ಇರೋದ್ರಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಬಂದು ಏನು ಚಿಕನ್ದು ಲಾಲಿಪಾಪ್ ಮಾಡ್ತಾ ಇದ್ದಾರೆ. ಒಟ್ಟು 4,000 ಪೀಸು ಲಾಲಿಪಾಪು. ಹಾಗೇನೆ ಇದು ಬಂದು ಎಗ್ ಬೋಂಡ ಅಂದ್ಬಿಟ್ಟು. ಸೊ ಎಗ್ ಬೋಂಡ ಕೂಡ ಅದೊಂದು ಐಟಮ್ ಮಾಡಿಸಿದ್ದಾರೆ. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಇದು ಬಂದು ರೆಡಿಯಾಗಿರುವಂಥ ಒಂದು ಎಗ್ ಬೋಂಡ. ನೋಡಿ ಯಾವ ಥರ ಒಂದು ಇಡ್ಲಿ ಥರನೇ ಸೂಪರ್ ಬಂದಿದೆ ಅಂತ. ಸರ್ ಇದು ಎಗ್ಪಟ್ಟು ಅಂತ ಸರ್. ಇದು ಈರುಳ್ಳಿ, ಮೆಣಸಿನ್ಕಾಯಿ, ಮೊಟ್ಟೆ, ಮತ್ತೆ ವೈಟ್ ಪೆಪ್ಪರ್ ಪುಡಿ, ಚಾಟ್ ಮಸಾಲ, ಮೊಟ್ಟೆ ಇದೆಲ್ಲ ಹಾಕಿ ಒಂದು 10 ನಿಮಿಷ ಬೇಯಿಸಿ ಆಮೇಲೆ ತೆಗೆಯೋದು ಸರ್ ಇದು. ಇಡ್ಲಿ ಪಾತ್ರೆ ಹಾಕಿ ತೆಗೆಯೋದು ಸರ್ ಇದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ಸರ್, ಏನು ಐಟಮ್ ಇದು? ಸರ್ ಇದು ಸೌದೆಯಲ್ಲಿ ಮಾಡಿರೋದು ಮಟನ್ ಕುರ್ಮಾ ರೆಡ್ ಸರ್. ಇದು ಮಟನ್ ಕುರ್ಮಾ ರೆಡ್ ಇದು. ರೆಡ್ ಇದು ಸೌದೆಯಲ್ಲಿ ಮಾಡಿರೋದು, ನಾಟಿ ಸ್ಟೈಲ್. ನಾಟಿ ಸ್ಟೈಲ್ ಮಾಡಿರುವಂಥದ್ದು. ಓಕೆ ಸರ್. ಸೌದೆಯಲ್ಲಿ ಮಾಡಿರುವಂಥದ್ದು. ಸೌದೆಯಲ್ಲಿ ಹೇಳಿ ಸರ್, ಇದೇನು ಐಟಮ್? ಇದು ಸೇಮ್ ಒಂದೇನೆ. ಸೇಮ್ ಐಟಮ್. ಇದು 2 ಒಂದೇನೆ ಸರ್. ಟೋಟಲ್ ಎಷ್ಟು ಕೆಜಿ ಮಟನ್ ಸರ್ ಇದು? ಸರ್ ಟೋಟಲ್ 3 ಪಾತ್ರೆ ಮಾಡಿದ್ದೀವಿ ಸರ್ ನಾವು. 3 ಪಾತ್ರೆ ಮಾಡಿದ್ದೀರಾ ಮಟನ್? 3,000 ಜನಕ್ಕೆ ಊಟ ಇದು. ಓಕೆ, ನೆಕ್ಸ್ಟ್ ತಿಳಿಸ್ಕೊಡಿ ಸರ್. ಸರ್ ಇದು ಬಂದು ಇದು ಮಟನ್ ಬಿರಿಯಾನಿ ಸರ್. ಸೌದೆಯಲ್ಲಿ ಮಾಡಿರೋದು ಮಟನ್ ಬಿರಿಯಾನಿ ಸೌದೆಯಲ್ಲಿ ಮಾಡಿರೋದು ಇದು. ನೋಡಿ ಪೀಸ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಓಕೆ ಸರ್. ನಾಟಿ ಸ್ಟೈಲ್ ಮಾಡಿರೋದು ಇದನ್ನು? ಇದು ಹೌದು ಸರ್, ನಾಟಿ ಸ್ಟೈಲ್ ಸೌದೆಯಲ್ಲಿ. ಇದೇನಪ್ಪಾ ಅಂತಂದ್ರೆ ಬೋಟಿ ಗೊಜ್ಜು. ಬೋಟಿ ಗೊಜ್ಜುನಾರೆ ಯಾವ ತರ ಒಂದು ಸೂಪರ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬೋಟಿ ಗೊಜ್ಜು ಬಂದು ಇದು ಕೂಡ ಒಂದು 3,500 ಜನಕ್ಕೆ ಆ ಒಂದು ನಾಟಿ ಸ್ಟೈಲಲ್ಲೇ ಮಾಡಿರುವಂಥದ್ದು. ಹಾಗೇನೆ ಒಂದು ತಿಳಿ ಸಾಂಬಾರು ಮಾಡಿರುವಂಥದ್ದು. ಈ ಒಂದು ಮಟನ್ ಬಿರಿಯಾನಿಗೆ ರೈತ ಹಾಗೇನೆ ಮೊಸರು ಬಜ್ಜಿ ಇದ್ರಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಇದು ಬಂದು ಏನು ಚಿಕನ್ ಲಾಲಿಪಾಪ್ ಕರಿತಾ ಇರುವಂಥದ್ದು. ಆಯಿಲಲ್ಲಿ ಚಿಕನ್ ಲಾಲಿಪಾಪು 4,000 ಪೀಸು ಬರೀ ಚಿಕನ್ ಲಾಲಿಪಾಪ್ ಮನೆ ಮಾಡಿರುವಂಥದ್ದು. ಸೊ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವೆಲ್ಲವೂ ಕೂಡ ಏನೋ ಚಿಕನ್ ಲಾಲಿಪಾಪ್ಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥದ್ದು. 1 ರಿಂದ 1.5 ಗಂಟೆ ಈ ಥರ ಒಂದು ಸಬ್ಸಿಗೆ ಸೊಪ್ಪು, ಈ ಥರ ಒಂದು ಸೊಪ್ಪುಗಳನ್ನು ಕೂಡ ಹಾಕಿ ಒಂದು ನಾಟಿ ಸ್ಟೈಲಲ್ಲಿ ಒಂದು ಚಿಕನ್ ಲಾಲಿಪಾಪ್ನ ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥದ್ದು. ಆ ಒಂದು ಸೊಪ್ಪುಗಳನ್ನ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರ್ತದೆ ಅಂದ್ಬಿಟ್ಟು ಬಿಳಿ ವೈಟ್ ಎಳ್ಳು ಮತ್ತು ಸಬ್ಸಿಗೆ ಸೊಪ್ಪು ಈ ಥರ ಎಲ್ಲ ಕಡೆ ಸೊಪ್ಪುಗಳನ್ನ ಹಾಕಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಇದು ಬಂದು ಎಲ್ಲ ಐಟಮ್ಗಳು ರೆಡಿಯಾಗಿದೆ ನೋಡಿ. ಫಿಶ್ ತವಾ ಫ್ರೈ ಇರ್ಬೋದು, ಚಿಕನ್ ಲಾಲಿಪಾಪ್ ಇರ್ಬೋದು, ಹಾಗೆಯೇ ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು, ಹಾಗೆ ಮೊಸರು ಬಜ್ಜಿ, ಈ ಥರ ಒಂದು ತಿಳಿ ಸಾಂಬಾರು, ಮಟನ್ ಕುರ್ಮಾ, ಹಾಗೆಯೇ ಏನೊಂದು ಪೇಣಿ ಪಾಯಸ,
ಹಾಗೇನೆ ಏನೊಂದು ತಿಳಿ ಸಾಂಬಾರು ಮತ್ತು ಏನೊಂದು ಪೈನಾಪಲ್ ಸಾಲಡ್ಡು ಎಲ್ಲ ಐಟಮು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಬಂದು ಬಡಿಸ್ಲಿಕ್ಕೆ ರೆಡಿ ಆಗಿರುವಂಥದ್ದು ನೋಡಿ ಎಷ್ಟೆಲ್ಲ ಐಟಮ್ ಮಾಡ್ತಿದ್ದಾರೆ ಅಂತ ನೋಡಿದಿರಲ್ಲ ಸ್ನೇಹಿತರೆ. ಇದು ಬಂದು ಬೆಂಗಳೂರಿನ ಹನುಮಂತ ನಗರದ ಸಂಕ್ರೇಗೌಡರು ಒಂದು ಬೀಗರೂಟದ ಫಂಕ್ಷನಲ್ಲಿ ಮಾಡಿರುವಂಥದ್ದು. ಎಲ್ಲ ಐಟಮ್ಗಳು ಅಂತೂ ತುಂಬ ಸೂಪರಾಗಿ ಮಾಡಿದರು. ಹಾಗೆಯೇ ಸಂತೋಷ್ ಕ್ಯಾಟ್ರಿಂಗ್ ಇಂದ ಕಡೆಯಿಂದ ಮಾಡಿರುವಂಥದ್ದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ.